ಮಂಡ್ಯದಲ್ಲೂ ಕೂಡ ಇದೇ ಪರಿಸ್ಥಿತಿ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಎಲ್ಪಿಜಿ ಸರಬರಾಜಿಲ್ಲ, ಬಂಕ್ಗಳು ಕ್ಲೋಸ್ ಆಗಿದ್ದಾವೆ. ಮಂಡ್ಯದಲ್ಲೂ ಕೂಡ ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗಾಲು. ಎಲ್ಪಿಜಿ ಸರಬರಾಜಿಲ್ಲ, ಬಂಕ್ಗಳು ಬಂದ್. ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ ಆಟೋಗಳು. ನಿನ್ನೆ ರಾತ್ರಿಯವರೆಗೂ ಮಂಡ್ಯದಲ್ಲಿ ಎಲ್ಪಿಜಿ ಅಭಾವ ಇರಲಿಲ್ಲ. ಇವತ್ತು ಬೆಳಿಗ್ಗೆ ಬಂಕ್ನಲ್ಲಿದ್ದ ಎಲ್ಪಿಜಿ ಸ್ಟಾಕ್ ಖಾಲಿಯಾಗಿದೆ. ಮುಂದೇನು ಅನ್ನೋದೇ ಪ್ರಶ್ನೆ. ಜೀವನ ಸಾಗಿಸೋದೇ ಸಂಕಷ್ಟ ಆಗಿದೆ ಅಂತ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಿನ್ನೆ ಮೊನ್ನೆವರೆಗೂ ಹೆಂಗೋ ದುಬಾರಿ ಆದರೂ ಆಟೋ ಚಾಲಕರು ಹಾಕೊಂಡು ಜೀವನ ಮಾಡೋಕೆ ಅನುಕೂಲ ಆಗಿತ್ತು. ಇವತ್ತಂತೂ ಬೆಳಿಗ್ಗೆಯಿಂದ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಇನ್ನು ಆಟೋದವರೆಲ್ಲ ಇನ್ನು ಎಲ್ಲ ಆಟೋಗಳು ತಟಸ್ಥ ಆಗುವಂತ ಸಾಧ್ಯತೆಗಳು ಉಂಟಾಗ್ತಾ ಇದ್ದಾವೆ. ಆದ್ರೆ ಇನ್ನು ಆಟೋ ಚಾಲಕರುಗಳು ಅವ್ರ ಜೀವನ ಮಾಡೋದು, ಯಾವ ರೀತಿ ಜೀವನ ಮಾಡಿ ಅವ್ರ ಮನೆ ಕುಟುಂಬನ ನಿವಾರಣೆ ಮಾಡ್ತಾರೆ ಅನ್ನೋದು ನಮ್ಗೆ ತುಂಬಾ ಭಯ ಆಗ್ತಾ ಇದೆ. ಹಾಗಾಗಿ ಈ ಕೇಂದ್ರ ಸರ್ಕಾರ ನಿಜವಾಗ್ಲೂ ಮಾಡ್ತಕ್ಕಂಥದ್ನ ಈ ಬೇಗ ಮುಂದಾಲೋಚನೆ ಮಾಡಿ ಇವೆಲ್ಲನೂ ನಮಗೆ ಸರಿದೂಗಿಸುವಂತ ಕೆಲಸನ ಯೋಚನೆ ಮಾಡಬೇಕಾಗಿತ್ತು. ಅವರು ಕೂಡ ತುಂಬಾ ಎಡವಿದ್ದಾರೆ. ಮುಂದಿನ ದಿನಗಳ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗೋಕೆ ಮೊದಲೇ ಎಚ್ಚೆತ್ಕೊಂಡು ಸರ್ಕಾರಗಳು ಕೂಡಲೇ ನಮಗೆ ಎಲ್ಪಿಜಿಗಳನ್ನ ಎಲ್ಲ ವಾಹನಗಳಿಗೆ ಏನು ಗಾಡಿ ಇಂಧನ ಓಡಿಸ್ಬೇಕಂತ ಚಾಲಕರುಗಳಿಗೆ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲ ತೀವ್ರವಾಗಿ ಇದನ್ನು ಖಂಡಿಸಿ ನಾವು ಉಗ್ರ ಹೋರಾಟವನ್ನು ಕೂಡ ನಾವು ಹಮ್ಮಿಕೊಳ್ಬೇಕಾಗುತ್ತೆ. ನಾವು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿ ಕೇಳ್ಕೊಳ್ತಾ ಇದೀವಿ. ಆಟೋ ಚಾಲಕರು ಎಲ್ಲರೂ ಸೇರಿ ನಿಮ್ಮ ಹತ್ರ ನಾವೇನು ಹಣಕಾಸು ಕೇಳ್ತಾ ಇಲ್ಲ, ನಮಗೆ ಪರಿಹಾರ ಕೊಡಿ ಅಂತ ಕೇಳ್ತಾ ಇಲ್ಲ, ಇಲ್ಲ ನಮ್ಮ ಮಕ್ಕಳಿಗೆ ಸೌಲಭ್ಯಗಳನ್ನ ಒದಗಿಸ್ಕೊಡಿ ಅಂತ ಕೇಳ್ತಾ ಇಲ್ಲ. ಆಟೋ ಗ್ಯಾಸ್ ವ್ಯವಸ್ಥೆ ಮಾಡಿಕೊಡಿ, ಇವತ್ತೇ ಬೇಕು, ಈಗ ಸ್ಟಾಕ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಇವತ್ತು ಒಂದು ದಿನ ನಿಂತ್ಕೊಂಡ್ರು ನಮ್ಮ ಜೀವನ ನಿಂತೋಯ್ತದೆ. ಪ್ರತಿಯೊಂದು ಆಟೋ ಚಾಲಕರದ ಹಿಂದೆ ತುಂಬಾ ನೋವಿದೆ, ಅರ್ಥ ಮಾಡ್ಕೊಳ್ಳಿ. ನೀವು ಯೋಚನೆ ಮಾಡಿ ಇದನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು. ಗ್ಯಾಸ್ ಇಲ್ಲ, ಮೇನ್ ಬೇಕಾಗಿರೋದು ಗ್ಯಾಸ್. ಈಗ ಎಲ್ಪಿಜಿ ವ್ಯವಸ್ಥೆ ಮಾಡಿಕೊಡಿ. ಮೊದಲು 50 ರೂಪಾಯಿ ಇತ್ತು ಸರ್, 52 ಆಯ್ತು, 2 ರೂಪಾಯಿ 3 ರೂಪಾಯಿ ಹೆಚ್ಚಾಯ್ತಿತ್ತು, ಏನೋ ತೊಂದರೆ ಆಯ್ತಿರಲಿಲ್ಲ, ಜೀವನ ಮಾಡ್ಕೊಂಡು ಹೋಗ್ತಾ ಇದ್ವು. ಈಗ ಏಕ್ತಮ್ಮ 94 ರೂಪಾಯಿ ಆಗಿದೆ. ಯಾರನ್ನ ಕೇಳೋದು ಈಗ ಗ್ಯಾಸು? ಸ್ಕೂಲ್ ಮಕ್ಕಳು ಹೊಡಿಬೇಕು. ದಿನ ಬೆಳಗಾಯ್ತು ಅಂದ್ರೆ ಸಾಯಂಕಾಲ ಆಯ್ತು ಅಂದ್ರೆ ದಿನ ಸ್ಕೂಲ್ ಮಕ್ಕಳದೇ ಇಲ್ದಿದ್ರು ಜನಗಳು ಜೀವನ ಜಂಜಾಟದಲ್ಲಿ ಬದುಕ್ತಾ ಇರೋದೇ ಆಟೋದವರು. ಗೌರ್ಮೆಂಟ್ ಸಂಬಳ ಬರ್ತದೆ ಬೇರೆಯವ್ರಿಗೆ, ನಮ್ಮ ಆಟೋದವ್ರಿಗೆ ಏನ್ ಕೊಡ್ತಾ ಇದಾರು? ಸರ್ಕಾರದಿಂದ ಏನ್ ಸವಲತ್ತು ಐತೆ ನಮ್ಗೆ? ಒಲಿ ಏನ್ ಮಾಡ್ಬೇಕು ಅಂತಲೇ ಗೊತ್ತಿಲ್ಲ. ಎಲ್ಲ ಮಂಕಾಗ್ಬಿಟ್ಟಿದೀವಿ, ಕತ್ಲೆ ಆಗೋಯ್ತು ಪೂರ್ತಿ ನಮ್ ಜೀವನ. ಬೇರೆ ಏನಾರ ಕಲ್ತಿದೇವಾ ಕಸಬು? ಈಗ ಕಳ್ತನ ಮಾಡೋಕಾಯ್ತದ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.